ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಈಗ ಮತ್ತೆ ಸಿಡಿದೇಳ್ತಾ ಇದ್ದಾರೆ. ಸರ್ವೆಗೆ ಬಂದಂತ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಕೂಡ ಪ್ರಯತ್ನ ನಡೆದಿರುವಂತದ್ದು ರೈತರಿಂದ. ಅಧಿಕಾರಿಗಳ ಕಾರಿಗೆ ಪೊರಕೆಯಲ್ಲಿ ಹೊಡೆದು ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಿಡದಿ ಸರ್ವೆಗೆ ಅಂತ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಕಾರಿಗೆ ಪೊರಕೆಯಲ್ಲಿ ಹೊಡೆದು ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮಂಡಲಹಳ್ಳಿಯಲ್ಲಿ ಪೊರಕೆ ಸೇವೆ ಮಾಡಿದ್ದಾರೆ ಮಹಿಳೆಯರು. ಜಂಟಿ ಸೇವೆಗೆ ಬಂದಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ನಡೆದಿದೆ. ನಾವು ಜಮೀನ್ ಕೊಡಲ್ಲ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕಿಡಿಕಾರ್ತಾ ಇರುವಂತದ್ದು. ಸರ್ವೆಗೆ ಬಂದಂತ ಅಧಿಕಾರಿಗಳನ್ನ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇಲ್ಲಿನ ರೈತರು. ಸರ್ವೆ ಅಧಿಕಾರಿಗಳನ್ನ ಅಟ್ಟಾಡಿಸಿದ್ದಾರೆ ಪೊರಕೆ ಹಿಡ್ಕೊಂಡು ಮಹಿಳೆಯರು. ಎಷ್ಟು ವಿರೋಧ ಇದ್ರೂ ಕೂಡ ಸರ್ವೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಅಧಿಕಾರಿಗಳು. ಹಾಗಾಗಿ ಬನ್ನಿ ಇಲ್ಲಿಗೆ, ಯಾವುದೇ ರೀತಿಯಾಗಿ ನೀವು ಆಕ್ರಮಿಸ್ಕೊಳ್ಳೋದಕ್ಕೆ ಬಿಡದಿಯನ್ನ ಬಂದ್ರೆ ನಾವು ಸುಮ್ಮನಿರೋದಿಲ್ಲ, ಪೊರಕೆ ಸೇವೆ ಮಾಡ್ತೀವಿ ಅಂತ ಮಹಿಳೆಯರು ಆಕ್ರೋಶಗೊಳ್ತಾ ಇದ್ರು. ಈಗ ಅದೇ ನಡೀತಾ ಇರುವಂತದ್ದು. ಸರ್ವೆ ಮಾಡೋಕೆ ಅಂತ ಅಧಿಕಾರಿಗಳು ಹೋಗಿದ್ದಾರೆ, ಆದ್ರೆ ಅವರನ್ನ ಬಿಡದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಲ್ಲೆ ಮಾಡೋದ್ರ ಮೂಲಕ. ಇನ್ನು ಪೊರಕೆ ತಗೊಂಡು ಸಿದ್ಧರಾಗಿದ್ದಂತ ರೈತ ಮಹಿಳೆಯರು ಪೊರಕೆ ಸೇವೆಗೆ ಮುಂದಾಗಿರುವಂಥದ್ದು. ಸರ್ವೆಗೆ ಅಂತ ಅಧಿಕಾರಿಗಳು ಹೋಗಿದ್ದಾರೆ. ಎಷ್ಟು ವಿರೋಧ ಇದ್ರೂ ಕೂಡ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಮಾತ್ರ ಈ ಒಂದು ಟೌನ್ಶಿಪ್ ವಿಚಾರವನ್ನ ಬಿಡೋಕೆ ತಯಾರಿಲ್ಲ. ಇನ್ನು ಪರವಾಗಿದ್ದಾರೆ, ಟೌನ್ಶಿಪ್ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಿರುವಂತ ರೈತರಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನಡೀತಾ ಇರೋದೊಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾವುದೂ ಆದ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಯಾರಿಗೂ ಕೂಡ ಬಿಡದಿಯನ್ನ ತಮ್ಮ ಜಮೀನನ್ನ ಬಿಟ್ಟು ಕೊಡೋಕೆ ಇಷ್ಟ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ನಾವು ಜಮೀನ್ ಕೊಡೋದಿಲ್ಲ, ಪ್ರಾಣ ಕೊಡ್ತೀವಿ ಬೇಕಾದ್ರೆ ಅಂತ ಹೇಳ್ತಾ ಇರುವಂತದ್ದು ಅಲ್ಲಿನ ರೈತರು. ಬಿಡದಿಯ ರೈತರು ಭರತ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭರತ್, ಈಗ ಅಧಿಕಾರಿಗಳು ಎಷ್ಟೇ ವಿರೋಧ ಇದ್ರೂ ಕೂಡ ನಿಮ್ಮೆಲ್ಲರ ವಿರೋಧದ ಮಧ್ಯೆ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನು ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಅಂತ? ಮೇಡಮ್, ಬೆಳಗ್ಗೆ ನಮ್ಗೆ ಮಂಡ್ಯದಿಂದ ರೈತರುಗಳು ಬಂದಿದ್ರು, ಮೈಸೂರಿಂದ ಕಬ್ಬು ಬೆಳೆಗಾರರು ರೈತರು ಸಪೋರ್ಟ್ ಮಾಡಕ್ ಬಂದಿದ್ರು. ಸೊ ನಾವು ಬೈರ್ಮಂಗ್ಲದಲ್ಲಿ ನಾವು ಶಾಂತಿಯುತವಾಗಿ ಧರಣಿ ಮಾಡ್ತಾ ಇದ್ವಿ. ಸೊ ಏನ್ ಮಾಡಿದಾರೆ, JMC ಬರ್ತಾರೆ ಅಂತ ಗೊತ್ತಿತ್ತು, ಹೇಳಿದ್ರು, ನಮ್ಗೆ ಇನ್ಫಾರ್ಮೇಶನ್ ಬಂದಿತ್ತು. ಸೊ ನಾವು ಅಲ್ಲಿ ಬೈರ್ಮಂಗ್ಲದಲ್ಲಿ ನಾವು JMC ಬರಬಾರದು ಅಂತ ನಾವು ಅಲ್ಲಿ ಹೋರಾಟ ಮಾಡ್ತಿದ್ವಿ. ಇಲ್ಲಿ ಏನ್ ಮಾಡಿದ್ದಾರೆ, ರೂಟ್ ನ ಬದಲಾಯಿಸಿ ಪೊಲೀಸರು ಬೇರೆ ರೂಟ್ ಇಂದ ಬಳಸ್ಕೊಂಡ್ ಬಂದು ಇಲ್ಲಿ ಅಳತೆ ಮಾಡ್ತಿದ್ರು ಮೇಡಮ್. ನಾವು ಇಲ್ಲಿಗೆ ಬಂದು ರೈತರುಗಳೆಲ್ಲ ಬಂದು ನಾವು ಶಾಂತಿಯುತವಾಗಿ ಪೊಲೀಸರ ಜೊತೆ ಮಾತಾಡ್ತಿದ್ವಿ. ಈ ತರ ಮಾಡಬೇಡಿ, ತಪ್ಪಾಗುತ್ತೆ, ನಮ್ಗಿನ್ನೂ ಇದು ಮಾಡಿಲ್ಲ, 80% ನಾವು ಒಪ್ಪೇ ಇಲ್ಲ, ನಾವು ಹೆಂಗ್ ಮಾತಾಡಿದ್ರಿ ಅಂತ ನಾವು ಕೇಳ್ತಾ ಇದ್ವಿ. ಶಾಂತಿಯುತದಲ್ಲಿ ನಾವು ಇಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ಗಂಟ ನಾವು ವಾದ ಮಾಡ್ತಿದ್ವಿ. ಇವ್ರು ಏನ್ ಮಾಡಿದ್ದಾರೆ, ಒಂದಷ್ಟು ಗುಂಪುನ JMC ಅವ್ರನ್ನ ಆ ಕಡೆಯಿಂದ ಬಳಸ್ಬಿಟ್ಟು ಸೊ ಅಲ್ಲಿ ಸೈಲೆಂಟ್ ಆಗಿ ಒಂದ್ ಕಡೆ JMC ಮಾಡ್ತಿದ್ರು. ನಾವೆಲ್ಲ ರೈತರುಗಳು ಹೋದ್ವಿ ಕೇಳೋದಿಕ್ಕೆ, ಅವರು ಫುಲ್ಲು ಆವಾಜ್ ಆಗ್ತಿದ್ರು. ನಾವೆಲ್ಲ ರೈತರುಗಳೆಲ್ಲ ಅಟ್ಟಾಡ್ಸ್ಕೊಂಡು ಹಿಂಗ್ಸುಗಳೆಲ್ಲ ಹೊಡೆದಿ ಪಾರ್ಕೆಯಲ್ಲಿ ಅಟ್ಟಿದ್ದಾರೆ ಮೇಡಮ್. ಇದು ಸ್ಯಾಂಪಲ್ ಆಗಿ ಸುಮ್ನೆ ಹೊಡೆದ್ ಕಳ್ಸಿದ್ದಾರೆ. ಇನ್ ಮತ್ತೆ ಬಂದ್ರೆ ಇನ್ನ ದೊಡ್ಡ ಮಟ್ಟದಲ್ಲಿ ಇದಾಗ್ಬೋದು ಮೇಡಮ್. ಇದು ಈಗ ವಾಪಸ್ ಹೋಗಿದ್ದಾರೆ ಅಧಿಕಾರಿಗಳು ಸರ್ವೆ ಮಾಡೋದನ್ನ ಬಿಟ್ಟು. ಏನಾಗಿದೆ ಅಂದ್ರೆ 2 ಕಾರಲ್ಲಿ ಹೋಗಿದ್ದಾರೆ, ಇನ್ನ 1 ಕಾರ್ ಜನ ಔಸಿ ಕೌಡಿದ್ದಾರೆ ಮೇಡಮ್. ಇಲ್ಲೆಲ್ಲ ಬೇಲಿ ಒಳಗಡೆ ಔಸಿ ಕೌಡಿದ್ದಾರೆ, ಬರ್ತಾ ಇಲ್ಲ ಹೊರಗಡೆ. ನಾವ್ ಇನ್ನು ಇಲ್ಲೇ ಕಾಯ್ಕೊಂಡಿದ್ದೀವಿ, ಪೊಲೀಸರು ಇಲ್ಲೇ ಇದ್ದಾರೆ. ನಾವು ಹೋಗ್ಲಿ ಅಂತ ಪೊಲೀಸರು ಕಾಯ್ತಿದ್ದಾರೆ, ನಾವು ಅವ್ರ ಹೊರಗಡೆ ಬರೋವರೆಗೂ ನಾವು ಹೋಗೋದಿಲ್ಲ ಮೇಡಮ್. ಇಲ್ಲೇ ಇದ್ದೀವಿ ನಾವೆಲ್ಲ ಜನಗಳು. ಈ ಬೇಲಿ ಒಳಗಡೆ ಔಸಿಕೊಂಡಿದ್ದಾರೆ ಇಲ್ಲೆಲ್ಲ ಅಧಿಕಾರಿಗಳು. ಇಷ್ಟೆಲ್ಲಾ ವಿರೋಧ ಇದ್ರೂ ಕೂಡ ಈ ರೀತಿಯಾಗಿ ಕಳ್ಳರ ನಿಜವಾಗ್ಲೂ ಅಧಿಕಾರಿಗಳ ಅಂತ ಗೊತ್ತಾಗ್ತಾ ಇಲ್ಲ. ವಿರೋಧದ ಮಧ್ಯೆ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರುವಂತದ್ದು. ಇನ್ನು ನೀವು ವರ್ಷಾನ್ಗಟ್ಲೆ ಹೋರಾಟ ಮಾಡಿದ್ರು ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಈಗ HDK ಕೂಡ ಅಲ್ಲಿಗೆ ಬಂದ್ರು, ಅಲ್ಲೂ ಕೂಡ ರೈತರನ್ನ ಮಾತನಾಡ್ಸಿದ್ರು, ನಿಮ್ ಪರವಾಗಿ ನಾವಿದ್ದೀವಿ ಅಂದ್ರು. ಏನಾದ್ರೂ ಉಪಯೋಗ ಆಗ್ತಾ ಇದೆಯಾ ಅಂತ? ಏನೋ ಉಪಯೋಗ ಆಯ್ತು ನನ್ಗೆ ಡೌಟ್ ಆಗ್ಬಿಟ್ಟಿದೆ. ನಾನೇನು ಭಾರತೀಯ ಪ್ರಜೆನಾ ಇಲ್ಲ ಅಂದ್ರೆ ಪಾಕಿಸ್ತಾನ ಪ್ರಜೆ ನನಗೆ ಗೊತ್ತಿಲ್ಲ. ನಾನು ಒಂದ್ಸಲ ಚೆಕ್ ಮಾಡ್ಸ್ಕೊತೀನಿ, ನನ್ನ ಆಧಾರ್ ಕಾರ್ಡ್ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಾವೆಲ್ಲ ರೈತರುಗಳು ಚೆಕ್ ಮಾಡ್ಸ್ಕೊತೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಕೊಲೆ ಮತ್ತೆ ಅತ್ಯಾಚಾರ ಇವೆರಡು ಮಾಡಿಲ್ಲ, ಮಿಕ್ಕಿದೆಲ್ಲ ಮಾಡ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಇಲ್ಲಿರೋ ರೈತನ. 480 ದಿನದಿಂದ ನಾವು ಕೇಳ್ತಾ ಇದೀವಿ, ಒಬ್ಬನು ಬರ್ತಾ ಇಲ್ಲ ಅಧಿಕಾರಿ. ಅವ್ನ್ DC ಬದುಕಿದಾನ ಸತ್ತಿದಾನ ಒಂದು ಗೊತ್ತಿಲ್ಲ, ಅವ್ರ ಮುಖನೇ ನೋಡಿಲ್ಲ ನಾವು. ಕೇಳಿದ್ರೆ ಗ್ರಾಮ ಸಭೆನೂ ಮಾಡಿಲ್ಲ, ಅವರು ಸುಳ್ಳು ಹೇಳ್ತಿದ್ದಾರೆ. ಇನ್ನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಮೇಡಮ್. ನಿಮ್ ನೆಕ್ಸ್ಟ್ ಸ್ಟೆಪ್ ಏನು ಭರತ್? ನಾವು ಮತ್ತೆ ಎಲ್ಲಾ ಊರಲ್ಲೂ ಕಾಯ್ತೀವಿ ಮೇಡಮ್. ಬರ್ಲಿ ಅವರು, ಇವತ್ತು ನಾವಿರ್ಬೇಕು ಇಲ್ಲ ಅಧಿಕಾರಿಗಳು ಇರ್ಬೇಕು ಮೇಡಮ್. ಎರಡರಲ್ಲಿ ಯಾವ್ದಾನ ಒಂದಾಗ್ಲಿ, ನಮ್ನ ಜೈಲ್ಗೆ ಹಾಕ್ಲಿ ಪರವಾಗಿಲ್ಲ, ನಾವು ಜೈಲಲ್ಲಿ ಹೋಗ್ತೀವಿ. ಹೆಂಗಿದ್ರು 600 ರೂಪಾಯಿ ಸಂಬಳ ಅಂತೆ ಜೈಲಲ್ಲೂ. ನಾವು ಅಲ್ಲೇ ಸಂಬಳ ಇಸ್ಕೊಂಡು ಆರಾಮಾಗಿ ಅಲ್ಲೇ ಇರ್ತೀವಿ. 3 ಹೊತ್ತು ಊಟ ಕೊಡ್ತಾ ತಿನ್ಕೊಂಡು ನಾವು ಜೈಲಲ್ಲಿ ಇರ್ತೀವಿ. ಯಾವ್ದೇ ಕಾರಣಕ್ಕೂ ಭೂಮಿ ಮಾತ್ರ 1 ಇಂಚು ನಾವು ಬಿಡಲ್ಲ ಮೇಡಮ್. ಅವ್ರು ಇರ್ಬೇಕು ಇಲ್ಲ ನಾವಿರ್ಬೇಕು ಅಷ್ಟೇ ಮೇಡಮ್. ಥ್ಯಾಂಕ್ ಯು ಭರತ್ ಮಾತನಾಡೋದಕ್ಕಾಗಿ ನಮ್ಮೊಂದಿಗೆ.
ಎಸ್, ಇದು ಬಿಡದಿಯ ಮಂಡಲಹಳ್ಳಿಯ ದೃಶ್ಯಗಳು ನಾವು ನೋಡ್ತಾ ಇರುವಂತದ್ದು. ಇಷ್ಟೆಲ್ಲ ವಿರೋಧಗಳಿದ್ರೂ ಕೂಡ ಏಕಾಏಕಿಯಾಗಿ ಎಂಟ್ರಿ ಕೊಟ್ಟಿರುವಂತದ್ದು. ತಡೆದು ನಿಲ್ಲಿಸಿದಾಗ 2 ಕಾರ್ಗಳಲ್ಲಿ ಹೋಗಿರ್ತಾರೆ ಅಧಿಕಾರಿಗಳು. ಇನ್ನೂ ಕೆಲವರು ಈ ರೈತರ ಆಕ್ರೋಶವನ್ನ ತಡೆಯೋಕಾಗದೆ ಭಯಭೀತರಾಗಿ ಬೇಲಿಯಲ್ಲಿ ಔಚ್ಕೊಂಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿದನ್ನ ನಾವು ಕೇಳ್ತಾ ಇದೀವಿ. ಇದೆಲ್ಲ ಬೇಕಾಗಿತ್ತಾ? ಅಂದ್ರೆ ರೈತರು ಯಾಕೆ ಈ ರೀತಿಯಾಗಿ ತಮ್ಮ ಜಮೀನಿಗಾಗಿ ಹೋರಾಡ್ತಿದ್ದಾರೆ, ಇದೆಲ್ಲವೂ ಅರ್ಥ ಆಗ್ತಿಲ್ವಾ? ಯಾಕೆ ಈ ರೀತಿಯಾಗಿ ರೈತರನ್ನ, ಅನ್ನದಾತರನ್ನ ನೋವಿಗೆ ತಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಅಥವಾ ರೈತರು ಇಷ್ಟೆಲ್ಲ ವಿರೋಧ ಪಡಿಸ್ತಾ ಇದ್ರು ಕೂಡ ಅದನ್ನ ಬಂಜರು ಭೂಮಿ ಅನ್ನುವಂಥದ್ದಾಗಿರಬಹುದು, ಅಥವಾ ಅಧಿಕಾರಿಗಳು ಸಿಎಂ ಯಾಕೆ ಈ ಕಡೆ ಹೋಗಿ ಗಮನ ಹರಿಸ್ತಾ ಇಲ್ಲ, ಅಲ್ಲಿ ನಿಜವಾಗ್ಲೂ ಎಷ್ಟು ಭೂಮಿ ನಿಜವಾಗ್ಲೂ ಬರಡಾಗಿದ್ಯಾ ಇಲ್ವಾ ಅಂತ ಗಮನ ಹರಿಸ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಸಿಡಿದೇಳ್ತಾ ಇದ್ದಾರೆ. ಅಧಿಕಾರಿಗಳ ಕಾರಿಗೆ ಪೊರಕೆಯಲ್ಲಿ ಹೊಡೆದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಸರ್ವೆಗೆ ಬಂದಿದ್ದಂತ ಅಧಿಕಾರಿಗಳನ್ನ ಮಹಿಳೆಯರು ಅಟ್ಟಾಡಿಸಿದ್ದಾರೆ. ಅಷ್ಟು ಆಕ್ರೋಶಿತರಾಗಿದ್ದಾರೆ. ಮಂಡಲಹಳ್ಳಿಯಲ್ಲಿ ಪೊರಕೆ ಸೇವೆ ಮಾಡಿದ್ದಾರೆ ಮಹಿಳೆಯರು. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜುಗಳೆಲ್ಲ ಪುಡಿ ಪುಡಿಯಾಗಿದೆ. ಕಾರಿನ ಮೇಲೆ ಕಲ್ಲುಗಳು, ಇಟ್ಟಿಗೆಗಳಿಂದ ದಾಳಿಯನ್ನ ಮಾಡಿ ಕೆಂಡ ಕಾರಿರುವಂತದ್ದು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ. ಎಸ್, ರೈತರು 1.5 ವರ್ಷದಿಂದ ಪ್ರತಿದಿನ ಅವರ ಮನೆ ಮಠ ಕೆಲಸ ಎಲ್ಲವನ್ನ ಮಾಡಿ ಮುಗಿಸಿ ಹೋಗೋದು ಹೋರಾಟಕ್ಕೆ ಅಂತ ಕೂತ್ಕೊಳ್ಳೋದು. ಅಧಿಕಾರಿಗಳ ಎಲ್ಲಿರ್ತಾರೆ ಅಧಿಕಾರಿಗಳು ಅಲ್ಲಿ. ಆದ್ರೂ ಕೂಡ ಯಾರು ಬಂದು ಅವ್ರ ಕಷ್ಟ ಏನು ಸುಖ ಏನು ಕೇಳ್ತಾ ಇರ್ಲಿಲ್ಲ. ಇನ್ನು ನಾವು ಅಲ್ಲಿಗೆ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಎಷ್ಟು 80% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ಯಾರು 80% ಜನ ಅಂತ ಹುಡ್ಕೋಕ್ ಹೋಗಿದಾಗ ಒಬ್ಬ ಮಹಿಳೆ ಕಾಲು ಅವ್ರಿಗೆ ಫುಲ್ ಕಂಪ್ಲೀಟ್ ಆಗಿ ಕಾಲು ಮುರಿಯುವಂತ ಸ್ಥಿತಿಗೆ ಬಂದಿತ್ತು. ಆದ್ರೂ ಕೂಡ ಯಾರು ಒಬ್ಬ ಪೊಲೀಸ್ ಕೂಡ ಅಲ್ಲೋಗಿ ಏನಾಯ್ತು ಅಂತ ಕೇಳಿರ್ಲಿಲ್ವಂತೆ. ಹೋರಾಟದ ಸಂದರ್ಭದಲ್ಲಿ ಕಾಲ್ತುಳಿಗೆ ಒಳಗಾಗಿ ಆ ಮಹಿಳೆ ಹಂಗಾಗಿದ್ದಂಥದ್ದು. ಅಷ್ಟು ಆಕ್ರೋಶ ಇದೆ. ಈ ಎಲ್ಲಾ ನೋವು, ನಮ್ಮ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಷ್ಟೆಲ್ಲ ಮಾಡ್ತಿದ್ದಾರೆ ಸರ್ಕಾರದವರು. ಟೌನ್ಶಿಪ್ ಬೇಡ, ಅಲ್ಲಿ ಕಾಯ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಕಡೆ, ಅಲ್ಲಿಂದ ಬೆಂಗಳೂರಿಗೆ ಬರ್ತಾ ಇದಾರೆ ಕೆಲಸ ಹುಡ್ಕೊಂಡು, ಅಂತವ್ರಿಗೆ ಅಲ್ಲೇ ಕೆಲಸ ಕೊಡಿ, ನಮ್ಮ ಭೂಮಿ ಯಾಕೆ ನಿಮಗೆ, ನಮ್ಮ ಭೂಮಿ ಮೇಲೆ ಕಣ್ಣು ಅಂತ ಅಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅಲ್ಲಿನ ಚಿಕ್ಕ ಮಕ್ಕಳು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ರು. ನಮ್ಮ ಭೂಮಿನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಜೀವ ಕೊಡ್ತೀವಿ ಆದ್ರೆ ಜಮೀನ್ ಕೊಡಲ್ಲ ಅಂತಿದ್ರು. ಇಷ್ಟೆಲ್ಲ ವಿರೋಧದ ಮಧ್ಯೆ ಕೂಡ ಏಕಾಏಕಿಯಾಗಿ ಸರ್ವೆ ಮಾಡಕ್ ಹೊರಟಿರುವಂತದ್ದು. ಈಗ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನ ಕಲಿಸೋಕ್ ಮುಂದಾಗಿರುವಂತದ್ದು ಅಲ್ಲಿನ ರೈತರು, ಜೊತೆಗೆ ರೈತ ಮಹಿಳೆಯರು. ಅವರು ನೋಡ್ಕೊಂಡು ಬಂದಿರ್ತಾರೆ. ಅವರ ತಂದೆ ತಾಯಿ, ಅತ್ತೆ ಮಾವಂದಿರು, ಅವರ ಹಿರಿಯರು ಎಲ್ಲರ ಒಂದು ಭೂಮಿಯಲ್ಲಿ ಸಾಕಷ್ಟು ವರ್ಷಾನುಗಟ್ಟಲೆ ಅವರು ಶ್ರಮಿಸಿರ್ತಾರೆ ಆ ಭೂಮಿಗಾಗಿ. ಅಲ್ಲಿನ ಅವರ ಜಮೀನು, ಜೊತೆಗೆ ಅವರ ಮನೆ, ಹಿಂದಿನಿಂದ ಬಂದಂತಹ ಸಂಪ್ರದಾಯ ಅಥವಾ ಅಲ್ಲಿ ಅವರು ಹೂತಿಟ್ಟಿರುವಂತಹ ಅವರ ನೆನಪುಗಳು ಇರುತ್ತೆ ಅಲ್ಲಿ. ಇದನ್ನೆಲ್ಲ ಧ್ವಂಸಗೊಳಿಸಿ ಇವರು ಟೌನ್ಶಿಪ್ AI ಹಬ್ಬು ಮಾಡೋದು ನಮಗೆ ಇಷ್ಟ ಇಲ್ಲ, ಬೇಡ ಅಂತ ಹೇಳ್ತಾ ಇರುವಂತದ್ದು ರೈತರು.